ಆಮೇಲೆ ಈ ಗಂಡ ಹೆಂಡತಿ ಬೈದಾಡೋದಕ್ಕೆ ಅಂತ ಹೇಳಿದೆ, ಒಂದು ಜನಪದದಲ್ಲಿ ಒಂದು ಕತೆ ಇದೆ ಆ ಥರದ್ದು, ಸುಮ್ಮನೆ ಒಂದು ಸಣ್ಣ ಕತೆ. ಗಂಡ ಜಗಲಿ ಮೇಲೆ ಕೂತಿದ್ದಂತೆ, ಹೆಂಡತಿ ಬಾಗ್ಲಲ್ಲಿ ಬಂದು ನಿಂತಿದ್ಲು. ಹಿಂಗೆ ಯಾರೋ ಬಂದ್ರು, ಯಜಮಾನ್ರು ಕೂತ್ಬಿಟ್ರಿ, ಒಂದ್ ಮಾತಿತ್ತು ನಿಮ್ಮ ಹತ್ರ ಆಡೋದು ಅಂದ. ತಿರ್ಕೊಂಡು ಹೆಂಡತಿ ನೋಡ್ದಾಳೆ, ಏಯ್ ಗಂಡ್ಸರ್ ಮಾತಾಡುವಾಗ ನಿಂದೇನಿಲ್ಲ, ಹೋಗೊಳಗೆ ಅಂದ. ಅವಳು ಹಂಗೆ ನಿಂತಲು, ಪಾಟ್ ಅಂತ ಕಪಾಳಕೊಂಡು ಹೊಟ್ಟೋಗ್ಬಿಟ್ಲು. ಸರಿ, ಇವನೇನೋ ಮಾತಾಡ್ಕೊಂಡು ಹೋದ. ಆಮೇಲೆ ಇವನ್ ಒಳಗೋದ, ಹೆಂಡತಿ ಹೊಡೆದ್ಲು. ನನ್ಗೆ ಯಾಕೆ ಹೊಡಿತಾ ಇದೀಯಾ? ಆಗ ನಿನ್ ಮಾನ ಉಳಿಸಕ್ಕೆ ನಾನು ಏಟ್ ತಿಂದೆ, ಈಗ ನನ್ ಮಾನ ಉಳಿಸ್ಕೊಳಕ್ಕೆ ನಿನ್ಗೆ ಏಟ್ ಹೊಡಿತಾ ಇದ್ದೆ. ಅದರಿಂದ ಇವೆಲ್ಲ ಇರ್ತವೆ, ಹೊರಗಡೆ ಇದ್ದಂಗೆ ಒಳಗಿರೋದಿಲ್ಲ, ಒಳಗಿದ್ದಂಗೆ ಹೊರಗಿರೋದಿಲ್ಲ ಎಲ್ಲ ಸಂಸಾರದಲ್ಲೂ. ಒಂದೊಂದ್ಸಲ ಗಂಡನ ಮಾನ ಉಳಿಸ್ಕೊಳಕ್ ಸುಮ್ನಿರ್ತಾರೆ, ಒಂದೊಂದ್ಸಲ ತಮ್ಮ ಮಾನ ಉಳಿಸ್ಕೊಳಕ್ ಬೈತಾರೆ. ಅದರಿಂದ ಇವೆಲ್ಲ ಎಲ್ಲ ಕಡೆ ನಡೀತವೆ. ಆಮೇಲೆ ನಿಮ್ಗೆ ಯಾಕೆ ಕುತೂಹಲ ಅಂತ. ಇಲ್ಲ ಸರ್, ನಾನು ಒಬ್ನೇ ಬೈಸ್ಕೊತಾ ಇದ್ದೀನ ಅಂತ ಅವೆಲ್ಲ ಏನಿಲ್ಲ. ನಿಮ್ ಜೊತೆ ಇಡೀ ಸಮಸ್ತ ನಾಡಿನ ಜನರು, ಸಮಸ್ತ ದೇಶದ ಜನರು, ಸಕಲ ವಿಶ್ವದ ಜನರು ಇದ್ದಾರೆ. ನಾನು ಏಕಾಂಗಿ ಅಲ್ಲ. ನೀವು ಏಕಾಂಗಿ ಅಲ್ಲ.